ಅಂದರೆ ಮಕ್ಕಳ ಫೇವ್ರೆಟ್ ಡಿಶ್ ಫ್ರೆಂಚ್ ಫ್ರೈಸ್. ಇದಂತೂ ತುಂಬಾ ಕಾಸ್ಟ್ಲಿ, ಹಾಗೆ ಕಮ್ಮಿ ಕ್ವಾಂಟಿಟಿಲೇ ನಮಗೆ ಹೊರಗಡೆ ಎಲ್ಲ ಸಿಗೋದು. ಇದನ್ನು ರುಚಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋಲಿ ನೋಡೋಣ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ 2 ದೊಡ್ಡ ಆಲೂಗಡ್ಡೆನ ತಗೊಂಡು ಸಿಪ್ಪೆ ಎಲ್ಲ ತೆಗೆದು ಆಲೂಗಡ್ಡೆಲಿ 2 ಕಡೆ ಎಡ್ಜಸ್ನ ಕಟ್ ಮಾಡ್ಕೊಬಿಡಬೇಕು. ನಂತರ ಈ ರೀತಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಯಾಕೆ ಅಂದರೆ ಇದರಲ್ಲಿ ಸ್ಟಾರ್ಚ್ ವೈಟಿಗಿರುತ್ತೆ ಅಲ್ಲ, ನೀರಿಗೆ ಹಾಕಿದಾಗ ಗೊತ್ತಾಗುತ್ತೆ ನಿಮಗೆ, ಅದೆಲ್ಲ ಹೋಗೋದಕ್ಕೆ. ನಂತರ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ 2 ರಿಂದ 3 ನಿಮಿಷಗಳ ಕಾಲ ಬಿಡಬೇಕು. ಈ ರೀತಿ ಬಬಲ್ ಬರುತ್ತಲ್ಲ, ಆ ಟೈಮಲ್ಲಿ ನಾವು ಈ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಹಾಕಬೇಕು. ಕೇವಲ 4 ರಿಂದ 5 ನಿಮಿಷಗಳ ಕಾಲ ಬಿಸಿನೀರಲ್ಲಿ ಆಲೂಗಡ್ಡೆನ ಬಿಡಿ. ನಮಗೆ ಒಂಚೂರು ಬೇಯಬೇಕು, ಅದು ಅಷ್ಟೇ. ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ. ನೋಡಿ 5 ನಿಮಿಷ ಆಗಿದೆ, ನೀರೆಲ್ಲ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು ಇದನ್ನು ಐಸ್ ಕೋಲ್ಡ್ ವಾಟರ್ನ ತೆಗೆದು ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಮೇಲೆ ಎಲ್ಲ ತುಂಬಾ ಕ್ರಿಸ್ಪಿ, ಹಾಗೆ ಒಳಗಡೆ ತುಂಬ ಸಾಫ್ಟಾಗಿ ನಮಗೆ ಹೊರಗಡೆ ಎಲ್ಲ ಯಾವ ಸ್ಟೈಲಲ್ಲಿ ಸಿಗುತ್ತೋ ಅದೇ ರುಚಿ, ಅದೇ ಕ್ರಿಸ್ಪಿನೆಸ್ ಸಿಗುತ್ತೆ. ವಾಟರಲ್ಲಿ 5 ನಿಮಿಷ ಬಿಡಬೇಕು. 5 ನಿಮಿಷ ಆದ ನಂತರ ನೋಡಿ, ಯಾವುದಾದ್ರೂ ಕಾಟನ್ ಬಟ್ಟೆ ತಗೊಳ್ಳಿ. ಬಟ್ಟೆ ಮೇಲೆ ಈ ರೀತಿಯಾಗಿ ಆಲೂಗಡ್ಡೆನೆಲ್ಲ ಹರಡಿ ಬಟ್ಟೆಯಿಂದನೇ ಇದನ್ನು ಒರೆಸ್ಕೋಬೋದು. 10 ರಿಂದ 15 ನಿಮಿಷ ತಗೊಳುತ್ತೆ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ. ಈ ರೀತಿ ಬಿಡಿ, ನಮಗೆ ಯಾವುದೇ ರೀತಿ ತೇವಾಂಶ ಇರಬಾರ್ದು, ಕಂಪ್ಲೀಟ್ ಡ್ರೈ ಆಗಿರಬೇಕು. ನೋಡಿ ಈಗ ಕಂಪ್ಲೀಟ್ ಡ್ರೈ ಆಗಿದೆ. ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಇದು ರೆಡಿ ಇದೆ ಅಂತ. ಇಲ್ಲಿ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಕಾದ ನಂತರ ಡ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಹೈ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು, ಡಬಲ್ ಟೈಮ್ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದೇ ಸಲ ಡೀಪ್ ಫ್ರೈ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ಆ ಕ್ರಿಸ್ಪಿನೆಸ್ ಬರಲ್ಲ, ಹಾಗೆ ತುಂಬ ಆಯ್ಲಿ ಅನಿಸುತ್ತೆ, ನಮಗೆ ತುಂಬ ಎಣ್ಣೆ ಅನಿಸುತ್ತೆ ತಿನ್ನಬೇಕಾದ್ರೆ. ಅದಕ್ಕೋಸ್ಕರ ಡಬಲ್ ಟೈಮ್ ಫ್ರೈ ಮಾಡ್ಕೋಬೇಕು. ಮೊದಲನೇ ಸಾರಿ ಫ್ರೈ ಮಾಡಿದಾಗ ಒಂಚೂರು ಬಣ್ಣ ಚೇಂಜ್ ಆದರೆ ಸಾಕು, ಸ್ವಲ್ಪ ಯೆಲ್ಲೋಯಿಶ್ ಅನಿಸುತ್ತೆ. ಆ ಟೈಮಲ್ಲೇ ನಾವು ತೆಗೆದು ಇಟ್ಕೊಳ್ಳೋಣ. ನೋಡಿ ಎಲ್ಲ ಉಳಿದಿರೋ ಅಂಥ ಆಲೂಗಡ್ಡೆನೂ ಇದೇ ರೀತಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ. ಈ ರೀತಿ ಒಂದ್ಸಲ ಫ್ರೈ ಮಾಡಿರೋ ಅಂಥ ಆಲೂಗಡ್ಡೆನ ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೋಬೋದು. ನಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು, ಇದೇನು ಹಾಳಾಗೋದಿಲ್ಲ, ತುಂಬ ದಿನಗಳ ಕಾಲ ಬರುತ್ತೆ. ತಣ್ಣಗಾದ ನಂತರ ಮತ್ತೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕು. ಇದನ್ನು ಮತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಆಗಲೇ ನಮಗೆ ಹೊರಗಡೆ ಎಲ್ಲ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಒಳಗಡೆ ಸಾಫ್ಟಾಗಿ ಬೆಂದಿರುತ್ತೆ. ಸ್ವಲ್ಪ ಡೀಪ್ ಫ್ರೈ ಮಾಡಿ ಕಂಪ್ಲೀಟಾಗಿ ಬಣ್ಣ ಚೇಂಜ್ ಆಗಬೇಕು. ಗೋಲ್ಡನ್ ಬ್ರೌನ್ ಬಂದ ನಂತರ ನಾನು ಈ ರೀತಿ ತೆಗೆದು ಇಟ್ಕೋತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಮೆಕ್ಡೊನಾಲ್ಡ್ಸ್ KFC ಸ್ಟೈಲ್ನಲ್ಲೇ ತುಂಬ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟಾಗಿ ಬಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರನ ಮಿಕ್ಸ್ ಮಾಡಿ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ ಮಿಕ್ಸ್ ಮಾಡಿದ್ರೆ ನಮ್ಮ ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ. ನಾನಿಲ್ಲಿ ಪೆರಿ ಪೌಡರ್ ಮನೇಲಿ ಇತ್ತು ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಇದು ಮಾರ್ಟಲ್ಲೆಲ್ಲ ಸಿಗುತ್ತೆ ಈ ಪೆರಿ ಪೌಡರ್. ನೀವು ಉಪ್ಪು ಖಾರ ಹಾಕಿದ್ರೂ ಟೇಸ್ಟ್ ಏನು ಡಿಫ್ರೆನ್ಸ್ ಆಗಲ್ಲ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಈ ರೀತಿ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಫ್ರೆಂಚ್ ಫ್ರೈಸ್ನ ಹೇಗೆ ಸ್ಟೋರ್ ಮಾಡೋದು ಅಂತಲೂ ತಿಳಿಸಿದ್ದೀನಿ. ಆರಾಮಾಗಿ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಮಕ್ಕಳಿಗೆ ಮಾಡಿ ಕೊಡ್ಬೋದು. ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.